ಪ್ರಿಯ ವಿದ್ಯಾರ್ಥಿಗಳೇ, ಪಂಪ ಅಕಾಡೆಮಿಗೆ ಆತ್ಮೀಯವಾದ ಸ್ವಾಗತ. ಇಂದು ನಾವು ಮುಂಬರುವ ಟಿ ಪರೀಕ್ಷೆಗೆ ಉಪಯುಕ್ತವಾದ ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಳ್ಳೋಣ. ಇವು ಟಿ ಪರೀಕ್ಷೆಗೆ ಉಪಯುಕ್ತವಾದದ್ದಾಗಿವೆ. ವಿದ್ಯಾರ್ಥಿಗಳೇ, ಇಂದು ನಾವು ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿ ಮೊದಲಿಗೆ, ಮಕ್ಕಳು ಶಿಕ್ಷಣವನ್ನು ಮಾತೃಭಾಷೆಯ ಮಾಧ್ಯಮದ ಮೂಲಕ ಪಡೆಯದಿದ್ದರೆ ತಮ್ಮ ಗುರಿಯನ್ನು ತಾವೇ ನಿರ್ಮಿಸಿಕೊಂಡಂತೆ ಎಂದು ಒಪ್ಪಿಕೊಳ್ಳುತ್ತೇನೆ. ಈ ಹೇಳಿಕೆ ನೀಡಿದವರು ಸರಿಯಾದ ಉತ್ತರ ಇಲ್ಲಿ ಮಹಾತ್ಮ ಗಾಂಧೀಜಿ. ಮುಂದಿನ ಪ್ರಶ್ನೆ, ಆಲಿಸುವಿಕೆ ಕೌಶಲ್ಯವನ್ನು ಅಭಿವೃದ್ಧಿಪಡಿಸುವ ಚಟುವಟಿಕೆಗಳಲ್ಲಿ ಮುಖ್ಯವಾದದ್ದು ಯಾವುದು? ಇಲ್ಲಿ ಸರಿಯಾದ ಉತ್ತರ 1. ಕೇಳಿಸಿಕೊಂಡ ವಿಷಯಗಳ ಬಗ್ಗೆ ಪ್ರಶ್ನೆ ಕೇಳಲು ಮತ್ತು ಅಭಿಪ್ರಾಯ ವ್ಯಕ್ತಪಡಿಸಲು ಅವಕಾಶ ನೀಡುವುದು ಆಗಿದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಗದ್ಯ ಬೋಧನೆಯ ಪ್ರಮುಖ ಉದ್ದೇಶಕ್ಕೆ ವ್ಯತಿರಿಕ್ತವಾದದ್ದು? ಇಲ್ಲಿ ಸರಿಯಾದ ಉತ್ತರ 3. ರಸಸ್ವಾದನೆ ಮತ್ತು ಸೌಂದರ್ಯ ಪ್ರಜ್ಞೆ ಬೆಳೆಸುವುದು. ಮುಂದಿನ ಪ್ರಶ್ನೆ, ಮಾತನಾಡುವ ಕೌಶಲ್ಯದ ಮೇಲಿನ ಪ್ರಭುತ್ವವನ್ನು ಮೌಲ್ಯಮಾಪನ ಮಾಡಲು ಬಳಸುವ ಸಾಧನೆಗಳಲ್ಲೊಂದು ಆಗಿದೆ. ಇಲ್ಲಿ ಸರಿಯಾದ ಉತ್ತರ ಚರ್ಚಾ ಸ್ಪರ್ಧೆ. ಮುಂದಿನ ಪ್ರಶ್ನೆ, ಈ ತರಗತಿಗಳಲ್ಲಿ ಮಕ್ಕಳಿಗೆ ತಮ್ಮದಲ್ಲದ ಆದರೆ ತಮ್ಮ ಸಮೀಪವೇ ಇರುವ ಇನ್ನೊಂದು ಸಂಸ್ಕೃತಿಯನ್ನು ಕಲಿಯಲು ಅವಕಾಶ ಸಿಗುತ್ತದೆ. ಇಲ್ಲಿ ಸರಿಯಾದ ಉತ್ತರ ಬಹುಭಾಷಿಕ ತರಗತಿ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಭಾಷಾ ಪ್ರಯೋಗಾಲಯದ ಅನುಕೂಲಗಳಿಗೆ ವ್ಯತಿರಿಕ್ತವಾಗಿದೆ? ಇಲ್ಲಿ ಸರಿಯಾದ ಉತ್ತರ 3. ಇತರೆ ವಿಷಯ ಪಾಠ ಬೋಧಿಸಲು ಸಾಧನವಾಗುವಂತೆ ಸಜ್ಜುಗೊಳಿಸುತ್ತದೆ. ಮುಂದಿನ ಪ್ರಶ್ನೆ, ಪ್ರಾಥಮಿಕ ಶಾಲೆಗಳಲ್ಲಿ ಸ್ಮಾರ್ಟ್ ಕ್ಲಾಸ್ಗಳನ್ನು ರೂಪಿಸಲಾಗಿದೆ. ಇದು ಈ ಬೋಧನಾ ಉಪಕರಣಕ್ಕೆ ಉದಾಹರಣೆ ಆಗಿದೆ. ಇಲ್ಲಿ ಸರಿಯಾದ ಉತ್ತರ 2. ದೃಕ್ ಶ್ರವ್ಯ ಉಪಕರಣ. ಮುಂದಿನ ಪ್ರಶ್ನೆ, ಭಾಷಾ ಮೌಲ್ಯಮಾಪನದಲ್ಲಿ ವಸ್ತುನಿಷ್ಠ ಮಾದರಿ ಪ್ರಶ್ನೆಗಳನ್ನು ಅಳವಡಿಸುವ ಪ್ರಮುಖ ಉದ್ದೇಶವಾಗಿದೆ. ಇಲ್ಲಿ ಸರಿಯಾದ ಉತ್ತರ 1. ಮಕ್ಕಳ ಜಾಣ್ಮೆ, ಬುದ್ಧಿಶಕ್ತಿ, ಆಲೋಚನಾ ಶಕ್ತಿ, ಸ್ಮರಣಶಕ್ತಿ ಮಾಪನ. ಮುಂದಿನ ಪ್ರಶ್ನೆ, ಮಾತುಗಾರಿಕೆಯ ಸಾಮರ್ಥ್ಯ ಅಭಿವೃದ್ಧಿಗೊಳಿಸಲು ಹಮ್ಮಿಕೊಳ್ಳಬಹುದಾದ ಅತಿ ಮುಖ್ಯ ಚಟುವಟಿಕೆ ಇದಾಗಿದೆ. ಇಲ್ಲಿ ಸರಿಯಾದ ಉತ್ತರ ಸಂಭಾಷಣೆ. ಮುಂದಿನ ಪ್ರಶ್ನೆ, ವಾಕ್ಯವು ಭಾವನೆಯ ಒಂದು ಅಂಶ. ವಾಕ್ಯವನ್ನು ವ್ಯಾಕರಣವು ಅಧ್ಯಯನ ಮಾಡುವುದು. ಆದ್ದರಿಂದ ವ್ಯಾಕರಣಶಾಸ್ತ್ರವನ್ನು ಹೀಗೂ ಕರೆಯುವರು. ಇಲ್ಲಿ ಸರಿಯಾದ ಉತ್ತರ 3. ಭಾವನಾಶಾಸ್ತ್ರ. ಮುಂದಿನ ಪ್ರಶ್ನೆ, ಇದು ಭಾಷೆಯ ಮೂಲ ಸ್ವರೂಪಕ್ಕೆ ವ್ಯತಿರಿಕ್ತವಾದ ಅಂಶ. ಇಲ್ಲಿ ಸರಿಯಾದ ಉತ್ತರ 4. ಭಾಷೆಯು ದೈವಶಕ್ತಿಯನ್ನು ಹೊಂದಿದ್ದು ಪ್ರತಿಯೊಬ್ಬರೂ ಸಹಜವಾಗಿ ಮಾತನಾಡುವುದಾಗಿದೆ. ಮುಂದಿನ ಪ್ರಶ್ನೆ, ಮಾನವನು ವಸ್ತುಗಳ ಮತ್ತು ಪ್ರಾಣಿ ಪಕ್ಷಿಗಳ ಶಬ್ದಗಳನ್ನು ಅನುಕರಿಸಲು ಮಾಡಿದ ಪ್ರಯತ್ನವೇ ಭಾಷೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದವರು? ಇಲ್ಲಿ ಸರಿಯಾದ ಉತ್ತರ ಲಿಬ್ನಿಜ್. ಮುಂದಿನ ಪ್ರಶ್ನೆ, ಮಗುವಿನ ಭಾಷಾ ಕಲಿಕೆಯಲ್ಲಿ ಇದು ಮೂಲ ಕೌಶಲ್ಯವಾಗಿದೆ. ಇಲ್ಲಿ ಸರಿಯಾದ ಉತ್ತರ ಆಲಿಸುವಿಕೆ. ಮುಂದಿನ ಪ್ರಶ್ನೆ, ಮಾತು ಎಂದರೆ? ಇಲ್ಲಿ ಸರಿಯಾದ ಉತ್ತರ 4. ಮನಸ್ಸಿನ ಭಾವನೆ, ಆಲೋಚನೆ ಮತ್ತು ಅಭಿಪ್ರಾಯಗಳನ್ನು ಅರ್ಥಪೂರ್ಣವಾಗಿ, ಸುಸಂಬದ್ಧವಾಗಿ, ಶಾಬ್ದಿಕವಾಗಿ ಪ್ರಕಟಿಸುವುದು. ಮುಂದಿನ ಪ್ರಶ್ನೆ, ವ್ಯಾಕರಣದಿಂದ ಪದಸಿದ್ಧಿ,
ಪದಸಿದ್ಧಿಯಿಂದ ಅರ್ಥ, ಅರ್ಥದಿಂದ ತತ್ವಜ್ಞಾನ, ತತ್ವಜ್ಞಾನದಿಂದ ಮಾನವರು ಬಯಸುವ ಮೋಕ್ಷ ದೊರೆಯುತ್ತದೆ ಎಂದು ವ್ಯಾಕರಣದ ಮಹತ್ವವನ್ನು ಸಾರಿದವರು. ಇಲ್ಲಿ ಸರಿಯಾದ ಉತ್ತರ ಕೇಶಿ ರಾಜ. ಮುಂದಿನ ಪ್ರಶ್ನೆ, ಓದುವಿಕೆ ಒಂದು ಆಲೋಚನಾ ಕ್ರಿಯೆಯಾಗಿರುತ್ತದೆ ಎಂದರೆ. ಇಲ್ಲಿ ಸರಿಯಾದ ಉತ್ತರ 1 ಮಾನಸಿಕ ಸಿದ್ಧತೆ, ಆಸಕ್ತಿ, ಪ್ರಚೋದನೆ, ಮಾನಸಿಕ ಏಕಾಗ್ರತೆ, ಅರ್ಥಗ್ರಹಿಕೆ, ಕಲ್ಪನೆ, ಸ್ಮರಣೆ ಮತ್ತು ಯೋಚನಾ ಕೌಶಲ್ಯ ಸಮನ್ವಯ ಕೂಡಿರುತ್ತದೆ. ಮುಂದಿನ ಪ್ರಶ್ನೆ, ಎಷ್ಟೆಷ್ಟು ಜನ ಆಪ್ತರು ಬಂದು ಈ ಕೆಲಸವನ್ನು ಖಂಡಿತವಾಗಿ ಮಾಡಬೇಡ ಎಂದು ಅವನಿಗೆ ಹೇಳಿದರು. ಆದರೆ ಅವನು ಒಬ್ಬರ ಮಾತಿಗೂ ಕಿವಿಗೂಡದೆ ತನ್ನ ದಾರಿಯನ್ನೇ ಹೇಳಿದನು. ಈ ವಾಕ್ಯವು ಯಾವುದಕ್ಕೆ ಉದಾಹರಣೆ ಆಗಿದೆ? ಇಲ್ಲಿ ಸರಿಯಾದ ಉತ್ತರ 3 ಸಾಮಾನ್ಯ ವಾಕ್ಯ. ಮುಂದಿನ ಪ್ರಶ್ನೆ, ಈ ಕೆಳಗಿನ ತತ್ಸಮ ತದ್ಭವ ಪದಗಳಿಗೆ ಸರಿ ಹೊಂದದಿರುವುದು. ಇಲ್ಲಿ ಸರಿಯಾದ ಉತ್ತರ ಚಿರ, ಕ್ಷಾರ. ಇಲ್ಲಿ ಯಾತ್ರ, ಜಾತ್ರ, ಅಕ್ಷರ, ಅಕ್ಕರ, ಕರ್ತರಿ, ಕತ್ತರಿ ಇವೆಲ್ಲ ಸರಿಯಾದದ್ದು ತತ್ಸಮ ತದ್ಭವ ಪದಗಳಾಗಿವೆ. ಚಿರ ಮತ್ತು ಚಾರ ಇದು ತತ್ಸಮ ತದ್ಭವ ಸರಿ ಹೊಂದದ ಪದವಾಗಿದೆ. ಪದ್ಯ ಬೋಧನೆಯ ಮುಖ್ಯ ಗುರಿಗಳಲ್ಲಿ ಇದು ಸಹ ಒಂದು ಆಗಿದೆ. ಇಲ್ಲಿ ಸರಿಯಾದ ಉತ್ತರ 3 ರಸಸ್ವಾದನೆ ಮತ್ತು ಸೌಂದರ್ಯ ಪ್ರಜ್ಞೆ ಬೆಳೆಸುವುದು ಆಗಿದೆ. ಮುಂದಿನ ಪ್ರಶ್ನೆ, ಭಾಷಾ ಕಲಿಕೆಯ ಪ್ರಾರಂಭ ಮತ್ತು ಅದು ಬಲಗೊಳ್ಳುವುದು ಭಾಷಾ ಬೋಧನೆಯ ಈ ತತ್ವಗಳಿಂದ ಆಗಿದೆ. ಇಲ್ಲಿ ಸರಿಯಾದ ಉತ್ತರ 2 ಸಿದ್ಧತಾ ತತ್ವ ಹಾಗೂ ಅಭ್ಯಾಸ ತತ್ವ. ಮುಂದಿನ ಪ್ರಶ್ನೆ, ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನದ ಆಶಯವು ಈ ರೀತಿ ಆಗಿದೆ. ಇಲ್ಲಿ ಸರಿಯಾದ ಉತ್ತರ 4 ವಿದ್ಯಾರ್ಥಿಗಳ ಕಲಿಕಾ ಚಟುವಟಿಕೆ, ಸಹಪಠ್ಯ ಚಟುವಟಿಕೆ ಮತ್ತು ಸಹಜ ವರ್ತನೆಗಳನ್ನು ನಿರಂತರವಾಗಿ ಗಮನಿಸುವುದು ಆಗಿದೆ. ಮುಂದಿನ ಪ್ರಶ್ನೆ, ತರಗತಿಯಲ್ಲಿ ಉದ್ಭವಿಸುವ ತಕ್ಷಣದ ಸಮಸ್ಯೆಯನ್ನು ಪರಿಹರಿಸಲು ಶಿಕ್ಷಕರು ಕೈಗೊಳ್ಳಬಹುದಾದ ಸಂಶೋಧನೆ ಯಾವುದು? ಇಲ್ಲಿ ಸರಿಯಾದ ಉತ್ತರ 3ನೇದು ಕ್ರಿಯಾ ಸಂಶೋಧನೆ ಆಗಿದೆ. ವಿದ್ಯಾರ್ಥಿಗಳೇ, ಈ ವಿಡಿಯೋ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ಸ್ ಬಾಕ್ಸ್ನಲ್ಲಿ ಕಮೆಂಟ್ ಕೊಡಿ.